All my dear students, in the previous class we have discussed about the distinguished test between aldehydes and ketones. There are two important tests we are going to conduct it. So one is a Talens reagent test. The chemical name for Talens reagent is ammonical silver nitrate solution. Ammonical silver nitrate solution is called as the Talens reagent. And one more, Phalens test. A Phalens test is a mixture of, it is an alkaline solution of copper sulfate containing potassium tartarate. So we can call it as Rockella salt anta kuda karita hogtivi. So these are a very important test to differentiate or distinguish between aldehydes and ketones. Today I am going to start the special reactions of aldehydes and ketones. So I am going to start the special reactions of aldehydes and ketones. Special reactions of aldehydes and ketones. ನೋಡಿ ಇದು ಸ್ಪೆಷಲ್ ರಿಯಾಕ್ಷನ್ಸ್ ಆಫ್ aldehydes and ketones ಅಲ್ಲಿ ಮೊದಲನೇ ರಿಯಾಕ್ಷನ್ ಬಂದ್ಬಿಟ್ಟು aldol condensation reaction. The first reaction is called aldol condensation. Aldehyde plus alcohol. It's called aldol ಅಂತ ಕರೀತಾ ಹೋಗ್ತೀವಿ. So this is the first reaction is called aldol condensation reaction. Aldol condensation. The first reaction is called aldol condensation. Here aldol condensation consists of aldehyde plus alcohol. This is called as aldol condensation reaction. Aldehyde plus alcohol is called aldol condensation. So example ಕೇಳ್ತಾ 2 marks ಗೆ explain aldol condensation reaction ಅಂತ 2 marks ಗೆ ಕೇಳಿದ್ರೆ ತಾವೇನು ಬರಬೇಕಪ್ಪ ಅಂತ ಹೇಳಿದ್ರೆ so aldehydes and ketones containing at least one alpha hydrogen undergo self condensation in presence of dilute alkali to form beta hydroxy aldehydes or beta hydroxy ketones. That reaction is called as the aldol condensation. ಅದರ ಅರ್ಥ ಏನಪ್ಪ ಅಂದರೆ ಈ ಆಲ್ಡಿಹೈಡ್ಸ್ಗಳು ಕೀಟೋನ್ಸ್ಗಳು ಎರಡೂ ಕೂಡ ಆಲ್ಡಲ್ ಕಂಡೆನ್ಸೇಷನ್ ಅಂತ ತೋರಿಸ್ತವೆ. ಒಂದಿನ ಬಿಟ್ಕೊಳ್ಳಿ, ಆಲ್ಡಿಹೈಡ್ ಇರ್ಬೋದು ಅದು ಕೀಟೋನ್ಸ್ ಇರ್ಬೋದು, ಆಲ್ಡಲ್ ಕಂಡೆನ್ಸೇಷನ್ ತೋರಿಸ್ಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್. ನಾವು ತೊಗೊಳ್ತಕ್ಕಂಥ ಆಲ್ಡಿಹೈಡು ಅಥವಾ ಕೀಟೋನ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಇದ್ದರೆ ಮಾತ್ರ ಅದು ಆಲ್ಡಲ್ ಕಂಡೆನ್ಸೇಷನ್ನ ಆನ್ಸರ್ ಮಾಡುತ್ತೆ. ನಾವು ತಗೊಂಡಂಥ ಆಲ್ಡಿಹೈಡ್ ಮತ್ತು ಕೀಟೋನ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಆಲ್ಡಲ್ ಕಂಡೆನ್ಸೇಷನ್ ಆನ್ಸರ್ ಮಾಡಲ್ಲ. ಆಲ್ಫಾ ಹೈಡ್ರೋಜನ್ ಇದ್ದರೆ ಅದು ಆಲ್ಡಲ್ ಕಂಡೆನ್ಸೇಷನ್ ತೋರಿಸುತ್ತೆ. ಆಲ್ಫಾ ಹೈಡ್ರೋಜನ್ಸ್ ಏನಾದರೂ ಇರಲಿಲ್ಲ, ಆಬ್ಸೆನ್ಸ್ ಆಫ್ ಆಲ್ಫಾ ಹೈಡ್ರೋಜನ್ ಇತ್ತು ಅನ್ನೋದು ಕ್ಯಾನಿಜರಸ್ ರಿಯಾಕ್ಷನ್ ತೋರಿಸುತ್ತೆ. ಈ ಎರಡು ಥರ ರಿಯಾಕ್ಷನ್ಸ್ ಬರ್ತವೆ, ನೆನಪಲ್ಲಿ ಇಟ್ಕೊಂಬಿಡಿ. ಸೊ ಆಲ್ಡಿಹೈಡ್ಸ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಆನ್ಸರ್ಸ್ ಆಲ್ಡಲ್ ಕಂಡೆನ್ಸೇಷನ್. ಆಲ್ಡಿಹೈಡ್ಸ್ ವಿತೌಟ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಇಟ್ ವಿಲ್ ಅಂಡರ್ಗೋ ಕ್ಯಾನಿಜರಸ್ ರಿಯಾಕ್ಷನ್. ಆಲ್ಡಿಹೈಡ್ಸು ಕೀಟೋನ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಇದ್ದರೆ ಇಟ್ ವಿಲ್ ಅಂಡರ್ಗೋ ಆಲ್ಡಲ್ ಕಂಡೆನ್ಸೇಷನ್. Aldehydes and ketones do not containing alpha hydrogen, it will not undergo aldol condensation, but it will undergo Cannizzara's reaction or Cannizzara's reaction ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಇದನ್ನು ನೆನಪಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗಿದ್ರೆ ಆಲ್ಡಲ್ ಕಂಡೆನ್ಸೇಷನ್ ಅಂದರೆ ಏನು? ಆಲ್ಡಿಹೈಡ್ಸ್ ಇರ್ಬೋದು, ಅದು ಕೀಟೋನ್ಸ್ ಇರ್ಬೋದು, ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಅಂಡರ್ಗೋ ಸೆಲ್ಫ್ ಕಂಡೆನ್ಸೇಷನ್, ತಮ್ಮಷ್ಟಕ್ಕೆ ತಾವೇ ಅಂಡರ್ಗೋ ಸೆಲ್ಫ್ ಕಂಡೆನ್ಸೇಷನ್ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಲೈಕ್ NaOH or KOH. ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಆರ್ ಡೈಲ್ಯೂಟ್ ಆಲ್ಕಲಿ ಅಂತ ಹೇಳ್ತಾ ಹೋಗ್ತೀವಿ. ಯಾವ್ದಾದ್ರು ಇಲ್ಲ KOH ಅಥವಾ NaOH ಟು ಫಾರ್ಮ್ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ತೊಗೊಂಡ್ರೆ ಬೀಟಾ ಹೈಡ್ರಾಕ್ಸಿ ಬರುತ್ತೆ, ಆಲ್ಫಾ ತೊಗೊಂಡಿರ್ತೀವಿ ಬೀಟಾ ಬರುತ್ತೆ ಪ್ರಾಡಕ್ಟಲ್ಲಿ. ಕೀಟೋನ್ ತೊಗೊಂಡ್ರು ಕೂಡ ಬೀಟಾ ಹೈಡ್ರಾಕ್ಸಿ ಕೀಟೋನ್. ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಬರ್ಬೋದು, ಇಲ್ಲ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಬರ್ಬೋದು. ರಿಯಾಕ್ಷನ್ ಹೆಂಗೆ ಬರುತ್ತಪ್ಪ ಅಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ containing alpha hydrogen undergo self condensation in presence of dilute alkali to give or to form beta hydroxy aldehyde or beta hydroxy ketone. So
ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ದ ಆಲ್ಡಾಲ್ ಕಂಡೆನ್ಸೇಷನ್. ನೋಡಿ ಈ ರೀತಿ ಬರ್ತದೆ ನಿಮಗೆ ಅಸಿಟಾಲ್ಡೇಟ್ ಫಾರ್ ಎಕ್ಸಾಂಪಲ್ CH3 C double bond O, this is called H, this is called acetaldehyde. ಸೊ ಅಲ್ಲಿ ಈ ರಿಲೇಷನ್ಸ್ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಡಿಹೈಡ್ ನ ತಗೊಂತೀವಿ. ಯಾವುದೇ ರಿಲೇಷನ್ ಆಗಲಿ 2 ಮಾಲಿಕ್ಯೂಲ್ಸ್ ಆಫ್ ಕೀಟೋನ್ ತಗೋಬೇಕು, ಇಲ್ಲ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಡಿಹೈಡ್ ತಗೋಣ. ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಡಿಹೈಡ್ ನ ತಗೊಂಡ್ರೆ ಇದರ ನೇಮ್ ಬಂದ್ಬಿಟ್ಟು ಅಸಿಟಾಲ್ಡಿಹೈಡ್. Acetaldehyde. This will react with this is acetaldehyde. Clear? Dilute NaOH, dilute sodium hydroxide. ನೋಡಿ ಏನು ಬರುತ್ತೆ, ಆಲ್ಡಾಲ್ ಫಾರ್ಮೇಷನ್ ಆಗ್ತದೆ. ಕ್ಲಿಯರ್? CH3 C, ಇಲ್ಲಿ H ಬರುತ್ತೆ ನೋಡಿ, H, this also OH, and CS2, CHO. ಕ್ಲಿಯರ್? ಇದು ಕೂಡ ಅಸಿಟಾಲ್ಡಿಹೈಡ್. ಈ ರೀತಿ ಬರ್ಕೊಂಡಿದ್ದೀನಿ ನೋಡಿ, ರಿಯಾಕ್ಷನ್ ಪರ್ಪಸ್ CH3 CHO, this also acetaldehyde, this also called acetaldehyde. I'm sorry, acetaldehyde. Okay. So 2 molecules of acetaldehyde undergo self condensation in presence of dilute alkali to give aldol. This is called 3-hydroxy 3-hydroxybutanol AL, 3-hydroxybutanol. This is called as the aldol ಅಂತ ಕರೀತೀವಿ ಇದನ್ನ. aldol ನೋಡಿ, this is the general product for aldol. ಬ್ಲ್ಯಾಕ್ ಎಸ್ ಅಂತ ಹೇಳಿದ್ರೆ ನೋಡಿ, ಒಂದು ಫಂಕ್ಷನ್ ಗ್ರೂಪ್ OH ಇದೆ, ಒಂದು ಫಂಕ್ಷನ್ ಗ್ರೂಪ್ CHO ಇದೆ, ಎರಡು ಪಾಸಿಟಿವ್ ಇದೆ. ಇಟ್ಸ್ ಕಾಲ್ಡ್ aldol. ಸೊ ಓಕೆ, ಆಲ್ಡಿಹೈಡ್ ಪ್ಲಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ ಬಂದ್ಬಿಟ್ಟು OH, ಆಲ್ಡಿಹೈಡ್ ಫಂಕ್ಷನ್ ಗ್ರೂಪ್ ಬಂದ್ಬಿಟ್ಟು CHO. ಸೊ ಹಾಗಾಗಿ ಸೊ ದಿಸ್ ಕಾಂಪೌಂಡ್ ಕಂಟೈನಿಂಗ್ 2 ಫಂಕ್ಷನಲ್ ಗ್ರೂಪ್ ಇಸ್ ಕಾಲ್ಡ್ aldol. aldol ನ ಬಿಡಿಸಿದ್ರೆ ಆಲ್ಡಿಹೈಡ್ ಪ್ಲಸ್ ಆಲ್ಕೋಹಾಲ್ ಈಸ್ ಕಾಲ್ಡ್ ಆಸ್ ದ aldol ಅಂತ ಕರಿತೀವಿ. ಸೊ ದಿಸ್ ಕಂಡೆನ್ಸೇಷನ್ ಇಸ್ ಕಾಲ್ಡ್ ಆಸ್ ದ aldol ಕಂಡೆನ್ಸೇಷನ್. ಈ ನೇಮ್ ಬಂದ್ಬಿಟ್ಟು 1, 2, 3 3-hydroxybutanol. AL ಬರೀಬೇಕಾಗುತ್ತೆ, OL ಅಂತ ಬರೆದ್ರೆ ಅದು ಆಲ್ಕೋಹಾಲ್ ಆಗುತ್ತೆ, AL ಅಂತ ಬರೋದು ಆಲ್ಡಿಹೈಡ್ ಆಗುತ್ತೆ. ಇಸ್ ಕಾಲ್ಡ್ 3-hydroxybutanol AL. So 3-hydroxybutanol. So this reaction is called as the aldol condensation. ಎಂತ ಕರೀತೀವಿ ಅಂತಂದ್ರೆ aldol condensation. ಓಕೆ, ಇದರಲ್ಲೂ ಕೂಡ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಒಂದು ಪಾಯಿಂಟ್ ಯಾವುದೇ ಕಾರಣಕ್ಕೆ ಮರಿಬೇಡಿ, ನೇಮ್ ದ ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ವಿತ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಬರೀಬೇಕನ್ನ aldol. ಓಕೆ, ಸೊ ಯಾವ ಒಂದು ಕಂಡೆನ್ಸೇಷನ್ ರಿಯಾಕ್ಷನ್ನು ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಆಗುತ್ತೆ, ಆದರೆ ಅದು ಆಗೋದ್ರ ಜೊತೆಗೆ ಸೊ ದೇಸ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಸೊ ಕಂಟೈನಿಂಗ್ ದ ಆಲ್ಫಾ ಹೈಡ್ರೋಜನ್ಸ್, ಅದರ ಕಂಪಲ್ಸರಿ ಆಲ್ಫಾ ಹೈಡ್ರೋಜನ್ಸ್ ಇರಬೇಕು. ಸೊ ಆಲ್ಫಾ ಹೈಡ್ರೋಜನ್ಸ್ ಇದ್ರೆ ಮಾತ್ರ ಅದು ಯಾವ ರಿಯಾಕ್ಷನ್ ಆಗುತ್ತಪ್ಪ ಅಂತ ಹೇಳಿದ್ರೆ ದಟ್ ವಿಲ್ ಅಂಡರ್ಗೋ aldol ಕಂಡೆನ್ಸೇಷನ್. ಇದೊಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ಯಾನಿಸೆರಾಸ್ ರಿಯಾಕ್ಷನ್. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಇದರಲ್ಲಿ ಹೇಳುವಾಗ ಕ್ಯಾನಿಸೆರಾಸ್ ರಿಯಾಕ್ಷನ್ ಅಂತ ಬರುತ್ತೆ, ಅದೊಂದು ನೋಡೋಣ ಏನಾದ್ರು ರಿಯಾಕ್ಷನ್ಸ್ ನೋಡಿ. ನೆಕ್ಸ್ಟ್ ರಿಯಾಕ್ಷನ್ ಈಸ್ ಕ್ಯಾನಿಸೆರಾಸ್ ರಿಯಾಕ್ಷನ್. Canniceras is very important. This is also called Canniceras reaction. ನೋಡಿ, ಕ್ಯಾನಿಸೆರಾಸ್ ರಿಯಾಕ್ಷನ್ ಎಕ್ಸಾಂಪಲ್ ಕೇಳಿದ್ದಾರೆ, ನಾವೆಲ್ಲ ಹೇಳಿದ್ದೀನಿ, ಎರಡು ಡಿಫ್ರೆನ್ಸ್ ಕೊಡ್ತಾ ಇದ್ದೀನಿ. ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕು, ಇದ್ರೆ ಮಾತ್ರ ಅದು aldol ಕಂಡೆನ್ಸೇಷನ್ ಆಗುತ್ತೆ. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಡು ನಾಟ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್, ಇಟ್ ವಿಲ್ ಅಂಡರ್ಗೋ ಕ್ಯಾನಿಸೆರಾಸ್ ರಿಯಾಕ್ಷನ್. ಅಂತ ಹೇಳ್ತಾರೆ 2 molecules of aldehydes which do not contain alpha hydrogen atom are react with strong alkali to produce a primary alcohol, and salt of carboxylic acid. This is very very important. ಅದಕ್ಕೆ aldol ಕಂಡೆನ್ಸೇಷನ್ಗೂ ಕ್ಯಾನಿಸೆರಾಸ್ ರಿಯಾಕ್ಷನ್ ಎರಡು ಕಂಪ್ಯಾರಿಸನ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ನೀವು, ಅಲ್ಲಿ 2 ಆಲ್ಡಿಹೈಡ್ 2 ಕೀಟೋನ್ ಸೆಲ್ಫ್ ಕಂಡೆನ್ಸೇಷನ್ ಆಗುತ್ತೆ ವಿತ್ ಡೈಲ್ಯೂಟ್ ಆಲ್ಕಲಿ. ಇಲ್ಲಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಸೊ ದ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ದೇರ್ ಮಸ್ಟ್ ಬಿ ಕಂಟೈನಿಂಗ್ ದ ಆಲ್ಫಾ ಹೈಡ್ರೋಜನ್. ಅಂದರೆ aldol ಕಂಡೆನ್ಸೇಷನ್ ಆಗುವಾಗ ಅಲ್ಲಿರ್ತಕ್ಕಂಥ ಆಲ್ಡಿಹೈಡ್ ಕೀಟೋನ್ಸ್ಗಳಲ್ಲಿ ಆಲ್ಫಾ ಹೈಡ್ರೋಜನ್ ಕಂಪಲ್ಸರಿ ಇರಬೇಕು. ಅದ್ರ ಜೊತೆಗೆ ಸೆಲ್ಫ್ ಕಂಡೆನ್ಸೇಷನ್ ಆಗುತ್ತೆ, ಅದರ ಜೊತೆಗೆ ಡೈಲ್ಯೂಟ್ ಆಲ್ಕಲಿ ತೊಗೊಳ್ತೀವಿ. ಓಕೆ, ಇಲ್ಲ ಹಂಗಲ್ಲ. ಕ್ಯಾನಿಸೆರಾಸ್ ರಿಯಾಕ್ಷನ್ಸ್ ಅಲ್ಲಿ ಇಲ್ಲೂ ಕೂಡ 2 molecules of aldehydes undergo self condensation, but these 2 aldehydes do not containing alpha hydrogen. ಇಲ್ಲಿ ತಗೊಂಡ್ತಕ್ಕಂತಹ 2 ಆಲ್ಡಿಹೈಡ್ಸ್ ಕೂಡ
ಆಲ್ಫಾ ಹೈಡ್ರೋಜನ್ನ ಕಂಟೈನ್ ಇರಲ್ಲ. ಅಂದರೆ ಸೊ ಇಲ್ಲಿ ಟೂ ಆಲ್ಡಿಹೈಡ್ಸ್, two molecules of aldehydes do not contain alpha and hydrogen undergoing self condensation with strong alkali, with strong ಅಲ್ಲಿ ಡೈಲ್ಯೂಟ್ ಹೇಳ್ತೀವಿ, ಅಲ್ಲಿ ಡೈಲ್ಯೂಟ್ ಅಂತ ಹೇಳ್ತೀವಿ, ಇಲ್ಲಿ ಸ್ಟ್ರಾಂಗ್ ಆಲ್ಕಲಿ ಟು ಪ್ರೊಡ್ಯೂಸ್ ಎ ಪ್ರೈಮರಿ ಆಲ್ಕೋಹಾಲ್ ಅಂಡ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಎರಡು ಪ್ರಾಡಕ್ಟ್ ಬರುತ್ತೆ ಇಲ್ಲಿ, ಒಂದು ಪ್ರೈಮರಿ ಆಲ್ಕೋಹಾಲ್ ಮತ್ತೊಂದು ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೋಡಿ ಎಕ್ಸಾಂಪಲ್ ನೋಡೋದು ಬೇಕಾದ್ರೆ ಇಲ್ಲಿ ಎರಡು ಎಕ್ಸಾಂಪಲ್ ನೋಡ್ಬೋದು. ಅಸಿಟಾಲ್ಡೇಟ್ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಅಸಿಟಾಲ್ಡೇಟ್ ಕಂಟೈನಿಂಗ್ ದ ಆಲ್ಫಾ ಹೈಡ್ರೋಜನ್. ಹಾಗಾಗಿ ಮತ್ತು ಯಾವ ಆಲ್ಡೇಟ್ ತೊಗೋಬೋದಪ್ಪ ಇಲ್ಲಂದರೆ ಫಾರ್ಮಾಲ್ಡಿಹೈಡ್ ಮತ್ತು ಬೆನ್ಜಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ and ಬೆನ್ಜಾಲ್ಡಿಹೈಡ್, these two answers the Cannizzar's reaction, but acetaldehyde do not answers the Cannizzar's reaction, but it contain alpha hydrogen. ಸೊ ಹಾಗಾಗಿ ಅಸಿಟಾಲ್ಡಿಹೈಡ್ ನಲ್ಲಿ ಆಲ್ಫಾ ಹೈಡ್ರೋಜನ್ ಇರೋದ್ರಿಂದ ಅದು ಆಲ್ಡಲ್ ಕಂಡೆನ್ಸೇಷನ್ ಅಂತ ತೋರಿಸುತ್ತೆ. ಫಾರ್ಮಾಲ್ಡಿಹೈಡ್ ಮತ್ತು ಬೆನ್ಜಾಲ್ಡಿಹೈಡಲ್ಲಿ ಯಾವುದೇ ರೀತಿಯ ಆಲ್ಫಾ ಹೈಡ್ರೋಜನ್ ಇರಲ್ಲ, ಇವು ಕ್ಯಾನಿಝರ್ಸ್ ರಿಯಾಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತವೆ. ನೋಡಿ ಅದಕ್ಕೆ ಎಕ್ಸಾಂಪಲ್ನ ತೊಗೊಂಡ್ರೆ HCHO is a formaldehyde. ನೋಡಿ formaldehyde, 2 molecules and again one more HCHO. ಬರ್ಕೋಬೋದು ಹಾಗೆ HCHO ಜನರಲ್ ಆಗಿ ಈ ರೀತಿ ಬರೀಬೋದು. ಡೈರೆಕ್ಷನ್ ಅರ್ಥ ಆಗಬೇಕಾದ್ರೆ C double bond O and here also HCHO. This is called formaldehyde. ನೋಡಿ formaldehyde. 2 molecules of formaldehyde. You can call it as 2 molecules of formaldehyde. C double bond O and here also H and H. In presence of strong alkali, dilute ಅಲ್ಲ ಸ್ಟ್ರಾಂಗ್ ಆಲ್ಕಲಿ ಅಂತ ಹೇಳ್ತೀವಿ ಜನರಲ್ಲಾಗಿ, ಅಥವಾ ಅದನ್ನ ಕಾನ್ಸಂಟ್ರೇಟ್ ಅಂತ ಕೂಡ ಬರ್ಕೋ ತಪ್ಪೇನಿಲ್ಲ. ಇಲ್ಲಿ ಬರೆಯುವ ಪ್ಲಸ್ NaOH ಬೇಕಾದ್ರೂ ಬರೀಬೋದು, ಇಲ್ಲ KOH ಬೇಕಾದ್ರೂ ತಗೋಬೋದು, ಯಾವ್ದಾದ್ರು ಬೇಕಾದ್ರೆ ತಗೊಳ್ಳಿ. ಇಲ್ಲಿ ಕಾನ್ಸಂಟ್ರೇಟೆಡ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಒಂದು ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಮತ್ತೊಂದು ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತಾ ಹೋಗುತ್ತೆ. ನೋಡಿ ಇದರಲ್ಲಿ ಏನಾಗುತ್ತೆ CH and here also H and this also H, methyl alcohol plus H C double bond O and here also ONA. It's called sodium formate. You can call it as that sodium formate. It's called methyl alcohol. So methyl alcohol is a primary alcohol. Methyl alcohol is a primary alcohol. Methyl alcohol is a primary alcohol. This is called sodium formate. This for sodium formate. Okay. ಈ ರೀತಿ ಈ ಎಕ್ಸಾಂಪಲ್ ಬೇಕಾದ್ರೆ ಕೊಡ್ಬೋದು. ಇಲ್ಲ ಇನ್ನೊಂದು ಎಕ್ಸಾಂಪಲ್ ಇಸ್ ಒಂದು ಎಕ್ಸಾಂಪಲ್ ಫಾರ್ ಫಾರ್ಮಾಲ್ಡಿಹೈಡ್. ಇನ್ನೊಂದು ಬೇಕಾದ್ರೆ ತಗೊಳ್ಳೋದ್ರೆ ಬೆನ್ಜಾಲ್ಡಿಹೈಡ್ ಬೇಕಾದ್ರೆ ತಗೋಬೋದು. ನೋಡಿ ಬೆನ್ಜಾಲ್ಡಿಹೈಡ್ C double bond O H. This for ಬೆನ್ಜಾಲ್ಡಿಹೈಡ್ ಕೊಡ್ಬೋದು. This is ಬೆನ್ಜಾಲ್ಡಿಹೈಡ್ plus one more ಬೆನ್ಜಾಲ್ಡಿಹೈಡ್. ಈ ರೀತಿ C double bond O and here also H. ಈ ರೀತಿ ಕೂಡ ಬರ್ಕೊಳ್ಳೋದು. ಸೊ ಪ್ರೆಸೆನ್ಸ್ ಆಫ್ KOH ಬೇಕಾದ್ರೆ ಕೊಡಿ, ಇದು ಕೂಡ ಕೊಡ್ಬೋದು. ಬಟ್ ಏನು ಬರುತ್ತೆ, ಬೆನ್ಜಲ್ ಆಲ್ಕೋಹಾಲ್ ಬರುತ್ತೆ ಮತ್ತು ಪೊಟ್ಯಾಷಿಯಂ ಬೆಂಜೋಯೇಟ್ ಬರುತ್ತೆ. ಬೆಂಜಲ್ ಆಲ್ಕೋಹಾಲ್ ಮತ್ತು ಪೊಟ್ಯಾಷಿಯಂ ಬೆಂಜೋಯೇಟ್. ಜಸ್ಟ್ ರೈಟ್ ಲೈಕ್ ದಿಸ್ CH2OH ಬೆಂಜಲ್ ಆಲ್ಕೋಹಾಲ್ ಅಂಡ್ ಸೋಡಿಯಂ ಪೊಟ್ಯಾಷಿಯಂ. ಯಾಕಂದರೆ NaOH ತೊಗೊಂಡ್ರೆ ಸೋಡಿಯಂ ಆಗುತ್ತೆ, KOH ತೊಗೊಂಡ್ರೆ ಪೊಟ್ಯಾಷಿಯಂ ಬೆಂಜೋಯೇಟ್ ಬರ್ಕೋಬೋದು. ಜಸ್ಟ್ ಯು ಶುಡ್ ಹ್ಯಾವ್ ರೈಟ್ ಲೈಕ್ ದಿಸ್ C ಪೊಟ್ಯಾಷಿಯಂ ಬೆಂಜೋಯೇಟ್ ಡಬಲ್ ಬಾಂಡ್ OK ಅಂತ ಬರಬೇಕಾಗುತ್ತೆ. ದಿಸ್ ಫಾರ್ ಪೊಟ್ಯಾಷಿಯಂ ಬೆಂಜೋಯೇಟ್. ದಿಸ್ ಇಸ್ ಫಾರ್ ಪೊಟ್ಯಾಷಿಯಂ ಬೆಂಜೋಯೇಟ್ and this is called benzyl alcohol. This is very important. ಯಾವ್ದಾದ್ರು ಬರೀಬೋದು ನೀವು ಎಕ್ಸಾಂಪಲ್ ಅಲ್ಲಿ. ಎಕ್ಸ್ಪ್ಲೈನ್ ಕ್ಯಾನಿಝರ್ಸ್ ರಿಯಾಕ್ಷನ್ ವಿತ್ ಬೈ ಟೇಕಿಂಗ್ ಅ ಸೂಟಬಲ್ ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಎನಿ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್. ಫಾರ್ಮಾಲ್ಡಿಹೈಡ್ ಬೇಕಾದ್ರೆ ತೊಗೋಬೋದು ಅಥವಾ ಬೆನ್ಜಾಲ್ಡಿಹೈಡ್ ಬೇಕಾದ್ರೆ ತೊಗೋಬೋದು. ಒಂದು ಪಾಯಿಂಟ್ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಕ್ಯಾನಿಝರಸ್ ರಿಯಾಕ್ಷನ್ಸ್ ಆಗಬೇಕಂದ್ರೆ ಆಲ್ಡಿಹೈಡ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಆಲ್ಫಾ ಹೈಡ್ರೋಜನ್ ಇರಲ್ಲ. ಇಟ್ ವಿಲ್ ಅಂಡರ್ಗೋ ಸೆಲ್ಫ್ ಕಂಡೆನ್ಸೇಷನ್ ವಿತ್ ಸ್ಟ್ರಾಂಗ್ ಆಲ್ಕಲಿ, ಸ್ಟ್ರಾಂಗ್ KOH ಇರ್ಬೋದು, ಸ್ಟ್ರಾಂಗ್ NaOH ಇರ್ಬೋದು. ಅದೊಂದು ಪಾಯಿಂಟ್ ಗೊತ್ತಿರಲಿ. ಬರ್ತಕ್ಕಂಥ ಪ್ರಾಡಕ್ಟ್ಸ್ 2 ಪ್ರಾಡಕ್ಟ್ಸ್ ಬರುತ್ತೆ.
ಒಂದು ಪ್ರೈಮರಿ ಆಲ್ಕೋಹಾಲ್ ಮತ್ತೊಂದು ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಅಲ್ಲಿ ಯಾವ ಸಾಲ್ಟ್ಸ್ ಅಂದರೆ ಸೋಡಿಯಂ ತಗೊಂಡ್ರೆ ಸೋಡಿಯಂ ಸಾಲ್ಟ್ ಬರುತ್ತೆ, ಪೊಟ್ಯಾಷಿಯಂ ತಗೊಂಡ್ರೆ ಪೊಟ್ಯಾಷಿಯಂ ಸಾಲ್ಟ್ಸ್ ಬರುತ್ತೆ. ಸೊ ಹಾಗಾಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ ಮತ್ತೆ ಏನು ಬರುತ್ತೆ ಇಲ್ಲಿ ಪ್ರೈಮರಿ ಆಲ್ಕೋಹಾಲ್ ಕೂಡ ಫಾರ್ಮ್ ಆಗುತ್ತೆ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಫಾರ್ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸ್ನ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ ಒಂದು ಆಲ್ಡೋಲ್ ಕಂಡೆನ್ಸೇಷನ್ನು ಮತ್ತೊಂದು ಕೈನೆಸೆರಸ್ ರಿಯಾಕ್ಷನ್. ಸೊ ವಿ ಮೂವ್ ಆನ್ ಟು another two important reactions. One is Clemmensen reaction and ಇನ್ನೊಂದು ರಿಯಾಕ್ಷನ್ ಇದೆ ಉಲ್ಫ್ ಕಿಶ್ನರ್ ಅಂತ ಬರುತ್ತೆ. ಸೊ ಅವೆರಡು ರಿಯಾಕ್ಷನ್ಸ್ ನೋಡ್ಕೊಂಡ್ಬಿಟ್ರೆ ಸೊ ಇಲ್ಲಿಗೆ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಕಂಪ್ಲೀಟ್ ಆಗುತ್ತೆ. ದೆನ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟು ಇಂಪಾರ್ಟೆಂಟ್ ಸ್ಪೆಷಲ್ ರಿಯಾಕ್ಷನ್ಸ್. ಸೊ ಒನ್ ಈಸ್ Clemmensen reaction. ಸೊ ಒನ್ ಈಸ್ ವೆರಿ ಇಂಪಾರ್ಟೆಂಟ್ Clemmensen reaction ರಿಯಾಕ್ಷನ್ ಬರುತ್ತೆ. ಇಲ್ಲಿ ಅದೇನು ತೊಗೊಂಡ್ಬಿಡೋದು Clemmensen ಇನ್ನೂ ಕೂಡ ಭಾಳ ಸಲ ಕೇಳ್ತಾರೆ. Clemmensen reduction. Clemmensen reduction ಏನು ಹೇಳುತ್ತೆ? Clemmensen reaction ಅಂತ ಹೇಳಿದ್ರೆ ಇಲ್ಲಿ ಎರಡೂ ಕೂಡ ಕೀಟೋನ್ಸ್ ಸಂಬಂಧಪಟ್ಟಂಗೆ ರಿಯಾಕ್ಷನ್ಸ್ಗಳು. ಸೊ ಖಂಡಿತ ಎರಡೂ ಕೂಡ ಈಸಿಯಾಗಿದೆ. ಇಲ್ಲಿ ಎರಡೂ ಕೂಡ ಕೀಟೋನ್ಸ್ಗಳು ಸಂಬಂಧಪಟ್ಟಂಗೆ ಅಂತ ಹೇಳಿದ್ರೆ ಈ Clemmensen ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅಂದರೆ ವೆನ್ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಯಾವ್ದು ತಗೋಬೋದು ಆಲ್ಡಿಹೈಡ್ಸ್ ಕೀಟೋನ್ಸ್ ಎರಡೂ ಕೂಡ. ಇಲ್ಲಿ Clemmensen ರಿಡಕ್ಷನ್ಸಲ್ಲಿ ನಾವೇನು ಪ್ರಿಪೇರ್ ಮಾಡ್ತೀವಿ ಫಾರ್ ಹೈಡ್ರೋಕಾರ್ಬನ್ಸನ್ನು ಪ್ರಿಪೇರ್ ಮಾಡ್ತೀವಿ. ವೆನ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ into corresponding hydrocarbons and treated with zinc amalgam and concentrated hydrochloric acid is called as Clemmensen reduction. ಈಗ ಆಲ್ಡಿಹೈಡ್ಸ್ ಕೀಟೋನ್ಸನ್ನು ತೊಗೊಂಡ್ಬಿಟ್ಟು ನಾವು ಹೈಡ್ರೋಕಾರ್ಬನ್ಸನ್ನು ಪ್ರಿಪೇರ್ ಮಾಡುವಾಗ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಾಲ್ಗಮ್ ನೆನಪಲ್ಲಿ ಇಟ್ಕೊಳ್ಳಿ. ಜಿಂಕ್ ಅಮಾಲ್ಗಮ್ ಅಂತ ಹೇಳಿದ್ರೆ ನಾವು ಬರ್ತಕ್ಕಂಥ ಫಾರ್ಮುಲಾ ZN ಅಂತ ಬರುತ್ತೆ. ಅಮಾಲ್ಗಮ್ ಅಂದರೆ HG. ಓದುವಾಗ ಯಾವುದೇ ಕಾರಣಕ್ಕೂ ಜಿಂಕ್ ಮರ್ಕ್ಯೂರಿ ಅಂತ ಓದಬಾರ್ದು. ZN is a symbol of zinc, HG is a symbol of mercury. ಬಟ್ ನಾವು ಓದುವಾಗ ನಾವು ರೀಡ್ ಮಾಡುವಾಗ ಜಿಂಕ್ ಮತ್ತು ಅಮಾಲ್ಗಮ್ ಅಂತ ಓದಬೇಕಾಗತ್ತೆ. ಸೊ ಅದೇ ರೀತಿ ಸಪೋಸ್ ಏನಾದರೂ NiHG ಅಂತ ಕೊಟ್ಟಂದರೆ ನಿಕ್ಕಲ್ ಅಮಾಲ್ಗಮ್ ಅಂತ ಹೇಳ್ತೀವಿ. ಸಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಕೊಡಲಿ ಅದರಿಂದ NaHG ಅಂತ ಕೊಟ್ಟ ಅಂದರೆ ನೀವು ಓದುವಾಗ ಸೋಡಿಯಂ ಮರ್ಕ್ಯೂರಿ ಅಂತ ಓದಬಾರ್ದು, ಸೋಡಿಯಂ ಅಮಾಲ್ಗಮ್. ಈ ವರ್ಡ್ ಸರಿ ಫಸ್ಟ್ ಸೋಡಿಯಂ ಅಂತ ಬರುತ್ತೆ, ನೆಕ್ಸ್ಟ್ ಬರ್ತಕ್ಕಂಥ ಮರ್ಕ್ಯೂರಿಗೆ ಅಮಾಲ್ಗಮ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಸೊ ಇಲ್ಲಿ Clemmensen reduction ಅಂತ ಹೇಳಿದ್ರೆ ವೆನ್ ಆಲ್ಡಿಹೈಡ್ಸ್ ಇನ್ ಕೀಟೋನ್ಸ್ gives corresponding hydrocarbons in presence of zinc amalgam and concentrated hydrochloric acid. So that we can call it as the Clemmensen reduction ಅಂತ ಕರಿತೀವಿ. ಈ Clemmensen reduction ಮಾಡುವಾಗ ನಾವು ಕೀಟೋನ್ಸ್ ನೋಡಿ ಆಲ್ಡಿಹೈಡ್ ಕೀಟೋನ್ಸ್ ತೊಗೊಳುವಾಗ ನಾವು ಕೀಟೋನ್ಸ್ ತೊಗೊಂಡು RCO double bond R is called ketone. It will undergo reduction. Okay, reduction ಗೊತ್ತಲ್ಲ, presence of hydrogen. Presence of hydrogen is called reduction. Presence of oxygen is called as the presence of oxidation. So ಹಾಗಾಗಿ ಇಲ್ಲಿ presence of zinc amalgam ZN HG and concentrated what we call as concentrated hydrochloric acid HCl. ಏನು ಬರುತ್ತೆ ಅಂದರೆ ವೆರಿ ಕ್ಲಿಯರ್. ಎಷ್ಟು ಹೊರಗೆ ಬರುತ್ತೆ ಉಳಿದೇನು R CH2 or gas plus H2O. This is called hydrocarbon. This is called as the hydrocarbon. Clear? This is called as the ketone. So this reaction is called as the Clemmensen reduction. ನೋಡಿ ಎರಡು ಥರ ಬರುತ್ತೆ ಅಲ್ಲಿ. ಅಂದರೆ ಆಲ್ಡಿಹೈಡ್ಸ್ ಕೀಟೋನ್ಸನ್ನು ತಗೊಂಡು ಹೈಡ್ರೋಕಾರ್ಬನ್ಸ್ನ ಪ್ರಿಪೇರ್ ಮಾಡೋಕ್ಕೆ ಇರ್ತಕ್ಕಂಥ ಸೂಟೇಬಲ್ ಯಾವುದು ರಿಯಾಕ್ಷನ್ ಅಂತ ಕೇಳಿದ್ರೆ Clemmensen reduction. ಇನ್ನೊಂದು ಬೇರೆ ಇದೆ ಉಲ್ಫ್ ಕಿಶ್ನರ್. ಇಲ್ಲಿ Clemmensen reduction ಮತ್ತು ಉಲ್ಫ್ ಕಿಶ್ನರ್ ರಿಯಾಕ್ಷನ್ ಎರಡೂ ಕೂಡ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಿಪರೇಷನ್ ಆಫ್ ದ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಇರ್ತಕ್ಕಂಥ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು Clemmensen reduction ಮತ್ತೊಂದು ಉಲ್ಫ್ ಕಿಶ್ನರ್ ಅಂತ ಬರ್ತಾ ಹೋಗುತ್ತೆ. ಬೇಕಾದ್ರೆ ಚಾನ್ಸ್ ತೊಗೊಳ್ಬೇಕಾದ್ರೆ ನೀವು ಬರೀಬೇಕಾದ್ರೆ ಚೇಂಜ್ ಮಾಡೋದ್ರೆ ಇದು ಜನರಲ್ ಆಯಿತು. ಎಕ್ಸಾಂಪಲ್ ಬೇಕಂದ್ರೆ R ಜಾಗಿ CH3 ರಿಪ್ಲೇಸ್ ಮಾಡಿ ಏನು ಬರುತ್ತೆ ನೋಡಿ CH3 C double bond O. This also CH3 plus reduction. Okay. Zinc amalgam. Concentrate HCl. ನೋಡಿ ಏನು ಬರುತ್ತೆ R ಜಾಗಿ ರಿಪ್ಲೇಸ್ ಮಾಡ್ತಾ ಬನ್ನಿ CH3 CH2 CH3 plus H2O. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. This name is called acetone. This name is called acetone. But this is 1, 2, 3. It's called as a propane. It's called as propane. Clear? So propane is an hydrocarbon. Propane is a hydrocarbon. This is called as acetone is a ketone. Acetone is a ketone. This reaction is called Clemmensen reduction. Clear? Aldehydes, ketones converted into hydrocarbons in presence of zinc amalgam and concentrated HCl. That reduction is called as the Clemmensen reduction. ಅಂದರೆ Clemmensen reduction ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ
ಆಲ್ಡಿಹೈಡ್ಸ್ ಕೀಟೋನ್ಸ್ಗಳನ್ನ ಹೈಡ್ರೋಕಾರ್ಬನ್ಸ್ ಕನ್ವರ್ಟ್ ಮಾಡ್ತಕ್ಕಂಥ ಏನು ಇದೆಯಲ್ಲ, ದಟ್ ರಿಡಕ್ಷನ್ ಇದೆಯಲ್ಲ, ಒಂದು ರಿಯಾಕ್ಷನ್ ಅಂತ ಕರಿತೀವಿ ಕ್ಲೆಮೆನ್ಸನ್. ಸೊ ಕ್ಲೆಮೆನ್ಸನ್ ರಿಡಕ್ಷನಿಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿತ್ ಜಿಂಕ್ ಅಮಾಲ್ಗಮ್ and concentrated hydrochloric acid to give the respective hydrocarbons, that we can call it as the Clemmensen reduction. Clear ಆಯ್ತಾ? ಇದೊಂದಿದೆ, ಅಂದರೆ ಈ ಆಲ್ಡಿಹೈಡ್ಸ್ ಕೀಟೋನ್ಸ್ಗಳನ್ನ ಹೈಡ್ರೋಕಾರ್ಬನ್ಸ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೆಮೆನ್ಸನ್ ಅಂತ ಒಂದು ರಿಡಕ್ಷನ್ ಇದೆ. ಇನ್ನೊಂದು ಬರುತ್ತೆ, ಅದು ವುಲ್ಫ್ ಕಿಶ್ನರ್ ಅಂತ ಬರುತ್ತೆ. ಅದರಲ್ಲೂ ಕೂಡ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಇನ್ ಟು ದ ಹೈಡ್ರೋಕಾರ್ಬನ್ಸ್. ಅಂದರೆ ಈ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ಗಳನ್ನ ಹೈಡ್ರೋಕಾರ್ಬನ್ಸ್ ಕನ್ವರ್ಟ್ ಮಾಡಲಿಕ್ಕೆ ಎರಡು ರಿಯಾಕ್ಷನ್ ಬರುತ್ತೆ. ಒಂದು ಕ್ಲೆಮೆನ್ಸನ್, ಮತ್ತೊಂದು ಬಂದ್ಬಿಟ್ಟು ವುಲ್ಫ್ ಕಿಶ್ನರ್. ಕೇಳ್ತಾ ಇರ್ತಾರೆ, ಒಂದು ರಿಯಾಕ್ಷನ್ ಪೂರ ಕೊಟ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಿ ಅಂತ ಕೂಡ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ರಿಯಾಕ್ಷನ್ ಇಸ್ ವುಲ್ಫ್ ಕಿಶ್ನರ್ ಅಂತ ಬರುತ್ತೆ. ವುಲ್ಫ್ ಕಿಶ್ನರ್ ರಿಯಾಕ್ಷನ್. ವುಲ್ಫ್ ಕಿಶ್ನರ್ ಇದು ರಿಡಕ್ಷನ್ ಅಂತ ಹೇಳ್ತಾರೆ. ವುಲ್ಫ್ ಕಿಶ್ನರ್ ರಿಡಕ್ಷನ್. ವುಲ್ಫ್ ಕಿಶ್ನರ್ ರಿಡಕ್ಷನ್ is called, next is the reaction is Wolff-Kishner reduction. So ಇಲ್ಲಿ reduction of aldehydes and ketones corresponding hydrocarbons by heating with a mixture of hydrazine and a strong base like KOH in ethylene glycol and Wolff-Kishner. That reaction is called Wolff-Kishner. ಅಂದರೆ ಇಲ್ಲಿ ಏನಾಗ್ತಪ್ಪ ಅಂದರೆ, ನಾವು ಕ್ಲೆಮೆನ್ಸನ್ ರಿಡಕ್ಷನ್ಸಲ್ಲಿ ತಗೊಂಡಂತಹ ರಿಯೇಜೆಂಟ್ಸ್ಗಳು ಜಿಂಕ್ ಆ್ಯಂಡ್ ಅಮಾಲ್ಗಮ್ ಮತ್ತು ಕಾನ್ಸಂಟ್ರೇಟೆಡ್ HCl. ಬಟ್ ಈ ಕೇಸಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಜನರಲ್ ವಿ ಕ್ಯಾನ್ ಗೋ ವಿತ್ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ treated with heated with hydrazine in presence of strong alkali like KOH in ethylene glycol to get the ಏನು ಬರುತ್ತೆ ಹೇಳಿ, to get the hydrocarbons. ಈಗ ನೋಡಿ ಏನು ಬರುತ್ತಿದೆ ಹೇಳುವಾಗ, this is not R C R dash double bond O. This is called as ketone. ಬರ್ಕೋಬೋದಾ? ಸೊ ದಿಸ್ ಆರ್ ಟ್ರೀಟ್ ವಿತ್ ಹೈಡ್razine. ನೋಡಿ ನೆನಪಲ್ಲಿಟ್ಕೊಳ್ಳಿ, ಮರಿಬೇಡಿ. ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಆಫ್ ಅಮೋನಿಯಂ ಡೆರಿವೇಟಿವ್ಸ್, ಅಲ್ಲಿ ಹೈಡ್ರಾಕ್ಸಿಲ್ ಅಮೈನ್ ಆಕ್ಸೈಮ್ಸ್, ಹೈಡ್razine, ಹೈಡ್ರಾಝೋನ್ಸ್, ಫಿನಲ್ ಹೈಡ್ರಾಝೋನ್ಸ್, ಸೆಮಿ ಕಾರ್ಬಾಸೈಡ್ ಅಂತ ಹೇಳಿದ್ನಲ್ಲ, 4 ರಿಯಾಕ್ಷನ್ ಬರುತ್ತಲ್ಲ, ಈ 4 ನೆನಪು ಮಾಡ್ಕೊಳ್ಳಿ. ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಹೈಡ್razine. ದಿಸ್ ಇಸ್ ಕಾಲ್ಡ್ ಹೈಡ್razine. ಓಕೆ, ಇದು ಹೈಡ್razine ಆಯಿತು. ಸೊ ಇಲ್ಲಿ ಅನ್ಹೀಟೆಡ್ ಅಂತ ಬೇಕಾದ್ರೆ ಡೆಲ್ಟಾ ಬೇಕಾದ್ರೆ ಬರೀರಿ, ಅನ್ಹೀಟಿಂಗ್ ಬರಿಬೋದು. ಸೊ ಹೀಟ್ ಮಾಡಿದ್ರೆ ವಾಟರ್ ಹೋಗ್ತೀವಿ, ಇನ್ನೇನು ಬರ್ತೀವಿ, ಆರ್ ಡಾಶ್ ಡಬಲ್ ಬಾಂಡ್ NNS discards hydrozones. So which are traded with strong base KOH. In presence of ethylene glycol, CS2OH and CS2OH, which are heating. Heat ಮಾಡಿ ಏನಾಗ್ತಿದೆ. ಸೊ ಕ್ಲಿಯರ್ ನೋಡಿದಿ, 8 ಹೊರಗೆ ಹೋಗುತ್ತೆ. ನೋಡಿದ್ದೇನೆ, ರಿಮೈನಿಂಗ್ ವಿಲ್ ಬಿ R CS2 R dash plus nitrogen gas. Therefore this is called as the hydrocarbon. So this reaction is called Wolff-Kishner reaction. Clear? ಅದರಲ್ಲಿ ಕ್ಲೆಮೆನ್ಸನ್ ರಿಡಕ್ಷನ್ನು ಮತ್ತು Wolff-Kishner ಎರಡೂ ಕೂಡ ಆಲ್ಡಿಹೈಡ್ಸ್ ಕೀಟೋನ್ಸ್ಗಳನ್ನ ಹೈಡ್ರೋಕಾರ್ಬನ್ಸ್ ಕನ್ವರ್ಟ್ ಮಾಡ್ತಾರೆ. ಜನರಲ್ ನೆನಪಲ್ಲಿ ಇಟ್ಕೊಂಬಿಡಿ ನೀವಿಗೆ. ಸೊ ನೇಮ್ ದ ಎನಿ ಒನ್ ಕೆಮಿಕಲ್ ರಿಯಾಕ್ಷನ್ ಫಾರ್ ಕನ್ವರ್ಟಿಂಗ್ ದ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಇಂಟು ಹೈಡ್ರೋಕಾರ್ಬನ್ ಅಂತ ಕೇಳಿದ್ರೆ ತಾವು ಯಾವ್ದು ಬೇಕಾದ್ರೆ ಬರಿಬೋದು. ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಬೇಕಾದ್ರೆ ಬರಿಬೋದು. ಎರಡರಲ್ಲಿ ಒಂದು, ಮತ್ತು ಯಾವುದು ಎಲ್ಲದು ಅಂತಲ್ಲ, ಎರಡರಲ್ಲಿ ಇರ್ತಾ ಇರ್ತೀನಿ. ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಬರಿಬೋದು. ಕ್ಲೆಮೆನ್ಸನ್ ರಿಡಕ್ಷನ್ ತೊಗೊಳುವಾಗ ಅಲ್ಲಿ ಜಿಂಕ್ ಅಮಾಲ್ಗಮ್ ಮತ್ತು ಕಾನ್ಸಂಟ್ರೇಟೆಡ್ HCl ಇರುತ್ತೆ. Wolff-Kishner ತೊಗೊಳುವಾಗ ಇಲ್ಲಿ ಹೈಡ್razine ಮತ್ತು ಸ್ಟ್ರಾಂಗ್ ಆಲ್ಕಲಿ KOH in presence of ethylene glycol ಫಾರ್ಮುಲಾ ಬಂದ್ಬಿಟ್ಟು CS2OH. ಹೀಟ್ ಮಾಡಿದಾಗ ನೈಟ್ರೋಜನ್ ಗ್ಯಾಸ್ ಎವಾಪರೇಟ್ ಆಗಿ H2 ಬಂದು ಇಲ್ಲಿ ಜಾಯ್ನ್ ಆಗುತ್ತೆ. therefore RCS2 this is called as the hydrocarbon. These are very important reactions for the conversion of aldehydes and ketones into hydrocarbons. ಈ ಆಲ್ಡಿಹೈಡ್ಸ್ ಕೀಟೋನ್ಸ್ಗಳು ಹೈಡ್ರೋಕಾರ್ಬನ್ಸ್ ಕನ್ವರ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ನಾವು ಹೇಳಿದ್ರೆ ಜಸ್ಟ್ ಸಿಲೆಬಸ್ ಎರಡು ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದು ಅಂದರೆ, ಸೊ ಒಂದು ಕ್ಲೆಮೆನ್ಸನ್ ರಿಡಕ್ಷನ್, ಮತ್ತೊಂದು Wolff-Kishner. I will move on to the last part of this ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಟಾಪಿಕಲ್ಲಿ ನಾನು ಕೊನೆ ಟಾಪಿಕ್ಗೆ ಬರ್ತಾ ಇದ್ದೀನಿ. ಅದರಲ್ಲಿ ಮೇನ್ ಒಂದು ಬಂದ್ಬಿಟ್ಟು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರುತ್ತೆ. ಒಂದೇ ಒಂದು ರಿಯಾಕ್ಷನ್ ಇದೆ ಅದರಲ್ಲಿ,
ಅದು ನೈಟ್ರೇಷನ್ ಆಫ್ ಬೆನ್ಸಾಲ್ಡೇಟ್ ಅಂತ ಬರುತ್ತೆ. ಸೊ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಮೀನ್ಸ್ ಆಲ್ಡೇಟ್ಸ್ ಕೀಟೋನ್ಸ್ ಕೊನೆಯ ಟಾಪಿಕ್ ಬರ್ತಾ ಇದ್ದೀನಿ. ಸೊ ಇದರಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರುತ್ತೆ. ಎಲೆಕ್ಟ್ರೋಫೈಲ್ಸ್ ಗೊತ್ತಿದೆ ನಿಮಗೆ, ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥದ್ದು. ಸೊ ಅದರಲ್ಲಿ ಇಂಪಾರ್ಟೆಂಟ್ ರಿಯಾಕ್ಷನ್ ಯಾವುದಪ್ಪ ಅಂದರೆ ನೈಟ್ರೇಷನ್ ಆಫ್ ಬೆನ್ಸಾಲ್ಡೇಟ್. ದಟ್ ರಿಯಾಕ್ಷನ್ ಇಸ್ ಕಾಲ್ಡ್ ನೈಟ್ರೇಷನ್ ಆಫ್ ಬೆನ್ಸಾಲ್ಡೇಟ್. ಯಾವುದಪ್ಪ ಅಂದರೆ ನೈಟ್ರೇಷನ್ ಆಫ್ ಬೆನ್ಸಾಲ್ಡೇಟ್. ಈ ನೈಟ್ರೇಷನ್ ಆಫ್ ಬೆನ್ಸಾಲ್ಡೇಟ್ ಅಂತ ಹೇಳಿದ್ರೆ ನೋಡಿ ವೆರಿ ಕ್ಲಿಯರ್, ಇಟ್ ಇಸ್ ಕಾಲ್ಡ್ ಆಸ್ ಬೆನ್ಸಾಲ್ಡೇಟ್, CHO. ದಿಸ್ ಬೆನ್ಸಾಲ್ಡೇಟ್ ನೈಟ್ರೇಷನ್ ಮಾಡ್ಬೇಕು ನಾವೀಗ. ನೈಟ್ರೇಷನ್ ಅಂತ ಹೇಳಿ ಎರಡು ಬರ್ತಿಲ್ಲಿ. ನೈಟ್ರೇಟಿಕ್ ಮಿಕ್ಸರ್ ಇಸ್ ಕಾಲ್ಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಮತ್ತು ಕಾನ್ಸಂಟ್ರೇಟೆಡ್ H2SO4 will going to maintain condition 273 to 283 Kelvin. This is for benzoylate. ಸೊ ನೈಟ್ರೇಷನ್ ಏನಾಗತ್ತಪ್ಪ ಅಂದರೆ ಮೆಟಾ ಸಬ್ಸ್ಟಿಟ್ಯೂಟ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರ್ತಕ್ಕಂಥ ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದ ವೆರಿ ಕ್ಲಿಯರ್ ನೈಟ್ರೋ ಬೆನ್ಸಾಲ್ಡೇಟ್ ಅಂತ ನಾವು ನೋಡೋದಾದರೆ ಇಲ್ಲಿ ಮೆಟಾ ಪೊಸಿಷನ್ ಬರುತ್ತೆ. ಇದು ಆರ್ತ್, ದಿಸ್ ಇಸ್ ಕಾಲ್ಡ್ ಎಸ್ ಮೆಟಾ, ದಿಸ್ ಇಸ್ ಕಾಲ್ಡ್ ಎಸ್ CHO, ವಿಲ್ ಗೆಟ್ ದ NO2. ದಿಸ್ ಇಸ್ ಕಾಲ್ಡ್ ಎಸ್ ಮೆಟಾ ನೈಟ್ರೋ ಬೆನ್ಸಾಲ್ಡೇಟ್ ಅಂತ ಕರೀತಾರೆ. ಕಾಲ್ಡ್ ಎಸ್ ಮೆಟಾ ನೈಟ್ರೋ ಬೆನ್ಸಾಲ್ಡೇಟ್, ಅದನ್ನು M ನೈಟ್ರೋ ಬೆನ್ಸಾಲ್ಡೇಟ್ ಅಂತ ಕೂಡ ಕರೀತಾರೆ. ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್. ದಟ್ಸ್ ಆಲ್. ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್. ಅಲ್ಲಿ ಯೂಸಸ್ ಆಫ್ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಒಂದು ಇನ್ ಕೆಮಿಕಲ್ ಇಂಡಸ್ಟ್ರೀಸ್ ಲೈಕ್ ಪರ್ಫ್ಯೂಮ್ ಇಂಡಸ್ಟ್ರೀಸ್. ಈ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲೂ ಕೂಡ ಇದನ್ನು ಆಲ್ಡೇಟ್ಸ್ ಕೀಟೋನ್ಸ್ ಯೂಸ್ ಮಾಡ್ತಾರೆ. ಯೂಸ್ಡ್ ಆಸ್ ಎ ಸಾಲ್ವೆಂಟ್ ಫಾರ್ ಮೆನಿ ಕೆಮಿಕಲ್ ರಿಯಾಕ್ಷನ್ಸ್. ಇದನ್ನು ಸಾಲ್ವೆಂಟ್ ಆಗಿ ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗಳು ಬಳಸ್ತಾರೆ. ಸೊ ಆಮೇಲೆ ಯೂಸ್ಡ್ ಆಸ್ ಎನ್ ಆ್ಯಂಟಿಸೆಪ್ಟಿಕ್ ಆಗಿ ಬಳಸ್ತಾರೆ. ಆ್ಯಂಟಿಸೆಪ್ಟಿಕ್ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಆ್ಯಂಟಿಸೆಪ್ಟಿಕ್ಸ್ ಆರ್ ಡ್ರಗ್ಸ್ ವಿಚ್ ಆರ್ ಯೂಸ್ಡ್ ಟು ಕಿಲ್ ದ ಮೈಕ್ರೋ ಆರ್ಗನಿಸಮ್ಸ್ ಆರ್ ಇನ್ಹಿಬಿಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಗ್ರೋತನ್ನು ಇನ್ಹಿಬಿಟ್ ಮಾಡಬೇಕು, ಇಲ್ಲ ಅಂತಂದರೆ ಸೊ ಇಟ್ ಡೆಸ್ಟ್ರಾಯ್ಸ್ ದ ಮೈಕ್ರೋ ಆರ್ಗನಿಸಮ್ಸ್. ಆ್ಯಂಟಿಸೆಪ್ಟಿಕಲ್ಲಿ ಕೂಡ ಬಳಸ್ತಾರೆ. ಆ್ಯಂಡ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಮರ್ಸ್ ಆ್ಯಂಡ್ ಡೈಸ್. ಈ ಪಾಲಿಮರ್ಸ್ ಮತ್ತು ಡೈಸ್ಗಳಲ್ಲೂ ಕೂಡ ಇದನ್ನು ಬಳಸ್ತಾ ಹೋಗ್ತಾರೆ. ಸೊ ಹಾಗೆ ದೀಸ್ ಆರ್ ದ ಯೂಸಸ್ ಆಫ್ ದ ಆಲ್ಡೇಟ್ಸ್ ಆ್ಯಂಡ್ ಕೀಟೋನ್ಸ್, ಫ್ಯೂ ಆಫ್ ದೆಮ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರಲ್ಲಿ 3 ಟಾಪಿಕ್ ಬರುತ್ತೆ: ಆಲ್ಡೇಟ್ಸು, ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ತನಕ ನಾನು ಆಲ್ಡೇಟ್ಸ್ ಕೀಟೋನ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಜನರಲಾಗಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಹೇಳಿದ್ದೀನಿ. ಅದ್ರ ಜೊತೆಗೆ ನಮನ್ಕ್ಲೇಚರ್ಸ್ ನಾವು ಸ್ಟಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಆ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಫಿಸಿಕಲ್ ಪ್ರಾಪರ್ಟೀಸು ಕೂಡ ನೋಡ್ಕೊಂಡು ಹೋಗಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಕೂಡ ಹೇಳಿದ್ದೀನಿ ನಾನು. ಅದರಲ್ಲಿ ಒಂದು ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದೆ, ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಟು ಆಲ್ಡೇಟ್ ಆರ್ ಕೀಟೋನ್. ಆಲ್ಡೇಟ್ ಅಂತ ಕೇಳಿದಾಗ RCOH ಅಂತ ಮಾಡಬೇಕಾಗತ್ತೆ. ಕೀಟೋನ್ ಕೇಳಿದಾಗ RC⋯OH ಅಂತ ಮಾಡಬೇಕಾಗತ್ತೆ. ಯಾವ್ದು ಕೇಳಿದ್ರೆ ನೋಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಕೇಳ್ತಾರೆ. ಅದನ್ನು ಬಿಟ್ಟರೆ ಕಂಡೆನ್ಸೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ತೀನಿ. ಆಮೇಲೆ ಸ್ಪೆಷಲ್ ರಿಯಾಕ್ಷನ್ಸ್ ಬಂದಾಗ ಆಲ್ಡರ್ ಕಂಡೆನ್ಸೇಷನ್ನು, ಕ್ಯಾನಿಸರಾಸು, ಕ್ಲೆಮನ್ಸನ್ನು, ಮತ್ತೊಂದು ವುಲ್ಫ್ ಕಿಶ್ನರ್. ಇವೆಷ್ಟು ಜೊತೆಗೆ ಇಂಪಾರ್ಟೆಂಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಯೂಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಆಲ್ಡೇಟ್ಸ್ ಕೀಟೋನ್ಸ್ ಕಂಪ್ಲೀಟ್ ಆಯಿತು. ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿ ಚಾಪ್ಟರ್. ಇನ್ನೊಂದಿದೆ ಕಾರ್ಬಾಕ್ಸಿಲಿಕ್ ಆಸಿಡ್. ನೆಕ್ಸ್ಟ್ ಕ್ಲಾಸಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡೋದ್ರಲ್ಲಿಗೆ ಆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.